ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ। ನಮಗೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ನಾವು ಏನಾದ್ರೂ ಮಾಡಬೇಕು ಅಂದ್ರೆ ಮೊದಲು ನಾವು ಅದನ್ನ ಮನಸ್ಸಿನಲ್ಲಿ ಅಂದುಕೊಳ್ಬೇಕು ಅಂತ। ಅದಲ್ಲದೆ ನಮಗೇನಾದ್ರೂ ಕೆಲಸ ಆಗಬೇಕು ಅಂದ್ರೆ ಅದಕ್ಕೆ 90% ಪ್ಲಾನಿಂಗ್ ಬೇಕು ಅಂತ। ಆ ಪ್ಲಾನಿಂಗ್ಗೆ ತಕ್ಕ ಹಾಗೆ ಕೆಲಸ ಮಾಡಿದ್ರೇನೆ ಆ ರಿಸಲ್ಟ್ಸ್ ಅನ್ನೋದು ಬರುತ್ತೆ ಅಂತ ಹೇಳ್ತಿರ್ತಾರೆ। ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ರೋಂಡಾ ಬರ್ನ್ ಬರೆದ ದ ಸೀಕ್ರೆಟ್ ಅನ್ನೋ ಪುಸ್ತಕದಿಂದ ತುಂಬಾ ಫೇಮಸ್ ಆಯ್ತು। ಅಸಲಿಗೆ ಈ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತಂದ್ರೆ, ನಮ್ಗೇನಾದ್ರೂ ಆಗ್ಬೇಕು ಅಂತ ಅನ್ಕೊಂಡ್ರೆ ಮೊದಲು ಅದು ಕಂಪಲ್ಸರಿಯಾಗಿ ಆಗುತ್ತೆ ಅಂತ ನಂಬಿಕೆ ಇರಬೇಕು। ಅದರ ಜೊತೆಗೆ ನಮ್ಮ ಆಲೋಚನೆಗಳು ಕೂಡ ಅದರ ಮೇಲೇನೆ ಗಮನ ಇಡಬೇಕು। ನಮ್ಮ ನಂಬಿಕೆ ಹಾಗೂ ನಮ್ಮ ಆಲೋಚನೆ ಗಟ್ಟಿಯಾಗಿದ್ರೆ ನಾವು ಏನ್ ಅಂದ್ಕೊಂಡ್ರು ಅದು ನಡೆಯುತ್ತೆ ಅನ್ನೋದೇ ಲಾ ಆಫ್ ಅಟ್ರಾಕ್ಷನ್ ನ ಕಾನ್ಸೆಪ್ಟ್ ಆಗಿರುತ್ತೆ। ಇವತ್ತಿನ ಈ ವಿಡಿಯೋದಲ್ಲಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ಇಲ್ಲ, ಇದೊಂದು ಭ್ರಮೇನಾ ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡೋಣ। ಮೊದಲು ನಮಗೆ ಏನಾದ್ರೂ ಬೇಕಾದ ಕೆಲಸ ಆಗ್ಬೇಕು ಅಂದ್ರೆ ಆ ಆಲೋಚನೆ ಮೊದಲು ನಮ್ಮ ಬ್ರೈನ್ಗೆ ಹೋಗುತ್ತೆ। ನಮ್ಮ ಬ್ರೈನ್ ಆ ಯೋಚನೆಗೆ ಸೊಲ್ಯೂಷನ್ ನ ಹುಡುಕುತ್ತೆ। ನಮಗೆ ಸೊಲ್ಯೂಷನ್ ಬಂದ ಮೇಲೆ ಆ ಕೆಲಸದ ಮೇಲೆ ನಾವು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ತೀವಿ। ನಮಗೆ ಯಾವ ಕೆಲಸ ಆಗ್ಬೇಕಂದ್ರೂ ಅದಕ್ಕೆ ನಮ್ಮ ಮೆದುಳು ಅನ್ನೋದು ತುಂಬಾನೇ ಮುಖ್ಯ। ಪ್ರಪಂಚದಲ್ಲಿರೋ 80 ಲಕ್ಷ ಜೀವರಾಶಿಗಳಲ್ಲಿ ದೇವರು ಮನುಷ್ಯರಿಗೇನೆ ಆಲೋಚನೆ ಮಾಡುವ ಮೆದುಳನ್ನ ಕೊಟ್ಟಿದ್ದಾನೆ। ಅದಕ್ಕೆ ನಮಗಿಂತ ದೊಡ್ಡ ದೊಡ್ಡ ಪ್ರಾಣಿಗಳು, ಬಲವಾದ ಪ್ರಾಣಿಗಳು ಇದ್ರೂ ನಾವು ಅವುಗಳನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ನಮ್ಮ ಮನುಷ್ಯರಿಗೆ ಇದೆ। ಇದು ಕಾಲಕಾಲದಿಂದ ನಮ್ಮ DNA ನಲ್ಲೇ ಬಂದಿರುವಂತಹ ಒಂದು ವರ। ಇದರಿಂದ ನಾವು ಆಲೋಚಿಸಿದ್ರೆ ಮನುಷ್ಯರೆಲ್ಲರಿಗೂ ಕಾಮನ್ ಆಗಿ ಇರೋದು DNA। ಸೊ ನಮ್ಮೆಲ್ಲರಿಗೂ ಆಲೋಚನೆ ಮಾಡುವ ಶಕ್ತಿ ಇದೆ, ಆದ್ರೆ ನಾವು ನಮ್ಮ ಆಲೋಚನೆಗಳನ್ನ ಸರಿಯಾದ ವಿಧಾನದಲ್ಲಿ ಉಪಯೋಗಿಸೋದಿಲ್ಲ ಅಷ್ಟೇ। ಯಾರು ಉಪಯೋಗಿಸ್ತಾರೋ ಅವರು ದೊಡ್ಡ ದೊಡ್ಡ ಸೈಂಟಿಸ್ಟ್, ಇಂಜಿನಿಯರ್, ಡಾಕ್ಟರ್, ಬಿಸ್ನೆಸ್ ಮ್ಯಾನ್ ಈ ರೀತಿ ಆಗ್ತಿರ್ತಾರೆ। ಇವಾಗ ನಾವು ಡೈಲಿ ಇರೋ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡ್ತೀವೋ ನೋಡೋಣ। ಇವಾಗ ನಮಗೆ ಚಳಿ ಆಗಿದೆ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಆದ್ರೆ ನಾವು ಅವಾಗ ಫ್ಯಾನ್ ನ ಆಫ್ ಮಾಡ್ತೀವಿ। ಅದೇ ತುಂಬಾ ಶೆಕೆ ಆದ್ರೆ ಫ್ಯಾನ್ ನ ಆನ್ ಮಾಡ್ಕೋತೀವಿ। ಅದೇ ವಿಧಾನವಾಗಿ ನಮಗೆ ಹಸಿವಾದ್ರೆ ನಾವು ಊಟ ಮಾಡ್ತೀವಿ। ಇವೆಲ್ಲ ನಮಗೆ ಡೈಲಿ ಇರೋ ಸಣ್ಣ ಸಣ್ಣ ಪ್ರಾಬ್ಲಮ್ಸ್, ಇವುಗಳನ್ನ ನಾವು ಇಷ್ಟ ಬಂದ ಹಾಗೆ ಸಾಲ್ವ್ ಮಾಡ್ತೀವಿ। ನಮ್ಮಲ್ಲಿ ಇವಾಗ ತುಂಬಾ ಜನ ದಪ್ಪ ಆಗ್ತಿದ್ದೀನಿ, ವೇಟ್ ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಅನ್ಕೊಳ್ತಾ ಇರ್ತೀವಿ। ಹೀಗೆ ದಪ್ಪವಾಗಿ ಇರೋರು ವೇಟ್ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಅವರಲ್ಲಿ ತುಂಬಾ ಬದಲಾವಣೆಗಳು ಅನ್ನೋದು ಬಂದ್ಬಿಡುತ್ತೆ। ಜಿಮ್ಗೆ ಹೋಗಬೇಕು, ವರ್ಕೌಟ್ ಮಾಡಬೇಕು, ಯಾವ ರೀತಿಯ ಫುಡ್ನ ತಿನ್ನಬೇಕು, ಯಾವ ರೀತಿಯ ಫುಡ್ನ ತಿನ್ನಬಾರ್ದು, ನಾನಾ ವಿಧದ ಡಯಟ್ಗಳನ್ನು ಫಾಲೋ ಮಾಡ್ತಾರೆ। ತುಂಬಾ ಜನ ವೇಟ್ ಕಡಿಮೆ ಆಗ್ತಾರೆ ಕೂಡ। ಇಲ್ಲಿ ನಾವು ನೋಡಿದ್ರೆ ಅವರು ದಪ್ಪವಾಗಿದ್ದಾಗ ಯೂಟ್ಯೂಬ್ನಲ್ಲಿ ವಿಡಿಯೋಗಳು, ಡಯಟ್ಗಳು ಸಿಕ್ಕಾಪಟ್ಟೆ ನೋಡ್ಬಿಡ್ತಾರೆ। ಇವೆಲ್ಲವೂ ಕೂಡ ಯಾವತ್ತಿಂದನೋ ಇದಾವೆ, ಆದ್ರೆ ಅವರಿಗೆ ಆ ಆಲೋಚನೆ ಅನ್ನೋದು ಬಂದಾಗ ಮಾತ್ರನೇ ಅವುಗಳನ್ನ ನೋಡ್ತಾರೆ। ಅವರಿಗೆ ಆ ಆಲೋಚನೆ ಬಂದ ಕೂಡಲೇ ಯಾವತ್ತೂ ನೋಡದೇ ಇರೋ ವಿಡಿಯೋಗಳು, ವೇಟ್ ಲಾಸ್ ಪುಸ್ತಕಗಳನ್ನ ಓದಿ ಅವರಿಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿ ಅವರ ತೂಕವನ್ನ ಕಡಿಮೆ ಮಾಡ್ಕೋತಾರೆ। ಈ ವಿಧಾನವಾಗಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತೆ। ಈ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ಬೇಕಂದ್ರೆ 2 ಪ್ರಶ್ನೆಗಳನ್ನ ನಮ್ಮನ್ನೇ ನಾವೇ ಕೇಳ್ಕೋಬೇಕು। ಮೊದಲನೇ ಪ್ರಶ್ನೆ, ನನಗೆ ಏನ್ ಬೇಕು? ಎರಡನೇ ಪ್ರಶ್ನೆ, ಅದು ಬೇಕು ಅಂದ್ರೆ ನಾನು ಏನ್ ಮಾಡಬೇಕು? ಇವಾಗ ನಮಗೆ ದುಡ್ಡು ಬೇಕು, ಧನವಂತರ ಆಗ್ಬೇಕು ಅಂತ ಅನ್ಕೊಳ್ಳೋಣ। ಸೊ ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು? ಮೊದಲು ನಾವು ಧನವಂತರಾಗಿದ್ದೀವಿ ಅಂತ ಆಲೋಚನೆ ಮಾಡಿ ನಾನು ಧನವಂತನಾಗಿದ್ದೀನಿ ಅಂತ ಅನ್ಕೊಳ್ಬೇಕು। ಏನ್ ಗುರು ಅನ್ಕೊಂಡ್ರೆ ಆಗ್ಬಿಡುತ್ತಾ? ನಾನು ತುಂಬಾ ಅನ್ಕೊಳ್ತೀನಿ, ಅವೆಲ್ಲ ಆಗ್ಬಿಡ್ತಾವ ಅಂತ ನೀವು ನನ್ನ ಕೇಳಬಹುದು। ಅದು ಕೂಡ ನಿಜಾನೇ, ಯಾಕಂದ್ರೆ ನಾವು ಅಂದುಕೊಂಡ ತಕ್ಷಣ ಎಲ್ಲೂ ಆಗ್ಬಿಡೋದಿಲ್ಲ। ತುಂಬಾ ಜನ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ, ಅದರಿಂದ ನಾವು ಅಂದುಕೊಂಡಿದ್ದು ಆಗೋದಿಲ್ಲ। ಅವೇನು ದೊಡ್ಡ ತಪ್ಪುಗಳಲ್ಲ, ಆದ್ರೆ ಅವು ನಿನ್ನ ಕೆಲಸವನ್ನ ಮಾತ್ರ ನಿಲ್ಲಿಸುತ್ತೆ। ಅವು ಏನಂದ್ರೆ, ಫಸ್ಟ್ ಒನ್, ನಾವು ನಮ್ಮ ಬ್ರೈನ್ಗೆ ಕೆಲಸವನ್ನ ಕೊಡೋದಿಲ್ಲ। ಇತ್ತೀಚಿನ ದಿನಗಳಲ್ಲಿ FB ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದಾವೆ, ಈವ್ನಿಂಗ್ ಪಬ್ಗಳಿದಾವೆ, ಹೀಗೆ ಇಷ್ಟ ಬಂದ ಹಾಗೆ ತಿರುಗೋದಕ್ಕೆ ತುಂಬಾ ಇದಾವೆ। ಈ ವಿಧಾನವಾಗಿ ಆಲೋಚನೆ ಮಾಡಿದ್ರೆ ನಮಗೆ ದಿನವೆಲ್ಲ ಎಂಟರ್ಟೈನ್ಮೆಂಟ್ಗಳು ಇರ್ತವೆ। ಇಷ್ಟೊಂದು ಎಂಟರ್ಟೈನ್ಮೆಂಟ್ ಇದ್ರೆ ನಮಗೆ ಆಲೋಚನೆ ಮಾಡೋದಕ್ಕೆ ಇಷ್ಟು ಟೈಮ್ ಎಲ್ಲಿದೆ ಹೇಳಿ? ಮೊದಲು ನಾವು ಮಾಡಬೇಕಾಗಿರೋದೇನೆಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಎಲ್ಲವನ್ನೂ ಕೂಡ ನಾವು ಮಾಡೋ ಕೆಲಸದ ಮೇಲೆ ಇಡಬೇಕು। ಅದು ಬಿಟ್ಟು ಸ್ವಲ್ಪ ಹೊತ್ತು FB ಬ್ರೌಸ್ ಮಾಡೋಣ, ಒಂದು ಸಿನಿಮಾ ನೋಡಿ ಆಮೇಲೆ ಕೆಲಸ ಮಾಡೋಣ ಅಂತ ಆಲೋಚನೆ ಮಾಡಿದ್ರೆ ನಮ್ಮ ಕೆಲಸ ಆಗೋದಲ್ಲ। ಸ್ಲೋ ಆಗಿ ನಾವು ಆ ಕೆಲಸವನ್ನ ಮಾಡೋದನ್ನೇ ಬಿಟ್ಬಿಡ್ತೀವಿ। ಸೆಕೆಂಡ್ ಒನ್, ನಮ್ಮಿಂದ ಆಗದೇ ಇರೋ ಕೆಲಸದ ಬಗ್ಗೆ ಆಲೋಚನೆ ಮಾಡೋದು। ಓಕೆ, ನಿನ್ನೆ ಎಲ್ಲ ಸಿನಿಮಾ ನೋಡಿದ್ವಿ, FB, ಇನ್ಸ್ಟಾಗ್ರಾಮ್, ವಾಟ್ಸಪ್, ಸೋಷಿಯಲ್ ಮೀಡಿಯಾನ ಸುತ್ತಿದ್ವಿ, ಹೊರಗಡೆ ಕೂಡ ತಿರುಗಾಡಿದ್ವಿ। ಆಮೇಲೆ ಈ ದಿನ ಏನು ಅನ್ಕೊಳ್ತೀವಿ?
ಅಯ್ಯೋ ನಿನ್ನೆ ಎಲ್ಲ ಟೈಮ್ ವೇಸ್ಟ್ ಮಾಡ್ಬಿಟ್ನೆ ಅಂತ. ಹೀಗೆ ಅಂದುಕೊಳ್ಳೋದ್ರಿಂದ ಆ ದಿನವೆಲ್ಲ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಆಗಿ ಹೋದ ವಿಷಯಗಳನ್ನ ಬದಲಾಯಿಸೋಕೆ ಆಗೋದಿಲ್ಲ. ಸೊ ಈ ವಿಧಾನವಾಗಿ ಆಲೋಚನೆಗಳು ಇದ್ರೆ ನಾವು ಅಂದುಕೊಂಡ ಕೆಲಸಗಳನ್ನ ಮಾಡೋದು ತುಂಬಾ ಕಷ್ಟ. ನಮ್ಮ ಬ್ರೈನ್ಗೆ ಕನ್ಫ್ಯೂಷನ್ ಕೊಡೋ ಕೆಲಸದ ಬಗ್ಗೆ ಆಲೋಚಿಸೋದು ಇದು ನಮ್ಮೆಲ್ರಿಗೂ ಕಾಮನ್ ಆಗಿರೋ ತತ್ವ. ನನಗೆ ಕೆಲವೊಂದು ಜನ ಹೇಳ್ತಾ ಇರ್ತಾರೆ, ನನ್ನ ಹತ್ರ ತುಂಬಾ ಐಡಿಯಾಗಳು ಇದಾವೆ, ಅದನ್ನ ಸ್ಟಾರ್ಟ್ ಮಾಡಿದ್ರೆ ನನ್ನ ಕಂಪನಿ ದೊಡ್ಡ ಟ್ರೆಂಡ್ ಸೆಟ್ ಮಾಡುತ್ತೆ ಅಂತ. ಮತ್ತೆ ಅವರಲ್ಲಿನೇ ಬೇರೆ ಆಲೋಚನೆ ಕೂಡ ಇರುತ್ತೆ, ಆದ್ರೂ ಇವಾಗ ಲೈಫ್ ಹ್ಯಾಪಿ ಆಗಿನೇ ಇದೆ ಅಲ್ವಾ, ಇಷ್ಟೆಲ್ಲ ರಿಸ್ಕ್ ಅವಶ್ಯಕತೆ ಇದೆಯಾ ಅಂತ. ಹೀಗೆ ನಮ್ಮಲ್ಲಿ ಎರಡು ರೀತಿಯಾದ ಯೋಚನೆಗಳು ಇರೋದ್ರಿಂದ ಉಪಯೋಗನೇ ಇಲ್ಲ. ನೀನು ಮಾಡಬೇಕು ಅಂದ್ರೆ ನೀನು ಆ ಕೆಲಸವನ್ನ ಮಾಡಬೇಕು, ಬೇಡ ಅನ್ಕೊಂಡ್ರೆ ಬಿಟ್ಬಿಡ್ಬೇಕು. ಅದು ಬಿಟ್ಟು ಎರಡು ಹಡಗಿನ ಮೇಲೆ ಕಾಲಿಡೋದ್ರಿಂದ ಏನೋ ರೀತಿ ಉಪಯೋಗ ಇಲ್ಲ. ಥರ್ಡ್ ಒನ್, ನಾವು ಅಂದುಕೊಂಡ ಕೆಲಸ ಮಾಡೋದಕ್ಕೆ ಬೇಕಾದಂತಹ ಸಮಯವನ್ನ ಕೊಡದೇ ಇರೋದು. ಇವಾಗ ನಮ್ಮಲ್ಲಿ ತುಂಬಾ ಜನ ನನಗೊಂದು ಬಿಸ್ನೆಸ್ ಐಡಿಯಾ ಇದೆ, ಅದರಿಂದ ಕೆಲವು ಕೋಟಿಗಟ್ಟಲೆ ಹಣವನ್ನ ನಾನು ಸಂಪಾದನೆ ಮಾಡ್ತೀನಿ ಅಂತ ಅಂತಾರೆ. ಓಕೆ ಸರಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟ್ರಲ್ಲಿ ಯಾಕೆ ಬೇಕು, ನಾನು ಅಂದುಕೊಂಡ ಸಮಯದಲ್ಲಿ ಸಂಪಾದನೆ ಮಾಡ್ತೀನೋ ಇಲ್ವೋ ಅಂತ ಯೋಚನೆ ಮಾಡಿ ಆ ಕೆಲಸ ಮಾಡೋದನ್ನೇ ಬಿಟ್ಬಿಡ್ತಾರೆ. ನಾವು ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಅನ್ನೋದು ಹಿಡಿಯುತ್ತೆ, ಅದು ಬಿಟ್ಟು ಎಲ್ಲಾ ಕೆಲಸ ಈಗ್ಲೇ ಆಗ್ಬಿಡ್ಬೇಕು ಅಂದ್ರೆ ಆಗೋದಿಲ್ಲ. ಕೆಲವೊಂದು ಸಾರಿ ನಾವು ಅಂದುಕೊಂಡಿದ್ದು ಸಾಧಿಸೋದಕ್ಕೆ ಕೆಲವು ವರ್ಷಗಳೇ ಹಿಡಿಯುತ್ತೆ, ಇಲ್ಲಾಂದ್ರೆ ಒಂದು 10 ವರ್ಷ ಹಿಡಿಬಹುದು, ಆದ್ರೆ ನಾವು ಅಂದುಕೊಂಡ ಕೆಲಸ ಮಾತ್ರ ಆಗುತ್ತೆ. ಸೊ ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರು ಅದಕ್ಕಂತ ಟೈಮ್ ಹಿಡಿಯುತ್ತೆ ಅನ್ನೋ ಅವಗಾಹನೆ ನಮಗೆ ಇರಬೇಕಾಗುತ್ತೆ. ಎಲ್ಲ ಚೆನ್ನಾಗೇ ಇದೆ, ನಮ್ಮ ಲಾ ಆಫ್ ಅಟ್ರಾಕ್ಷನ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೀವು ನನಗೆ ಕೇಳಿದ್ರೆ, ಪಾಯಿಂಟ್ ನಂಬರ್ 1, ಮೊದಲು ನಾವು ಪ್ರಾಬ್ಲಮ್ ನಿಂದ ಓಡಿ ಹೋಗದೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದ್ರಲ್ಲಿ ನಮ್ಮ ಗಮನವನ್ನ ಇಡಬೇಕು. ಪಾಯಿಂಟ್ ನಂಬರ್ 2, ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಫೋಕಸ್ ಎಲ್ಲವನ್ನೂ ಕೂಡ ಒಂದೇ ಪ್ರಾಬ್ಲಮ್ ಮೇಲೇನೆ ಇಡಬೇಕು, ಅದು ಆಗೋವರೆಗೂ ನಮ್ಮ ಕಾನ್ಸಂಟ್ರೇಷನ್ ಅದರ ಮೇಲೇನೆ ಇರಬೇಕು. ಪಾಯಿಂಟ್ ನಂಬರ್ 3, ನೆಗೆಟಿವ್ ಆಲೋಚನೆಗಳನ್ನ ನಿಲ್ಲಿಸಿ ನಾವು ಆ ಕೆಲಸವನ್ನ ಮಾಡೋಕ್ಕಾಗುತ್ತೆ ಅನ್ನೋ ಧೈರ್ಯದಿಂದ ಮುಂದಕ್ಕೆ ಹೋಗ್ಬೇಕು. ಪಾಯಿಂಟ್ ನಂಬರ್ 4, ಇದು ತುಂಬಾ ಇಂಪಾರ್ಟೆಂಟ್. ಮೊದಲು ನೀನು ಮಾಡೋ ಕೆಲಸ ನಿನ್ನಿಂದ ನಿಜವಾಗ್ಲೂ ಆಗುತ್ತಾ ಇಲ್ವಾ ಅನ್ನೋ ಸ್ಪಷ್ಟವಾದ ನಿರ್ಧಾರ ನಿನ್ನಲ್ಲಿನೇ ಇರಬೇಕು. ಇಲ್ಲಾಂದ್ರೆ ಅನವಶ್ಯಕವಾಗಿ ಆ ಕೆಲಸದ ಮೇಲೆ ನಿನ್ನ ಎನರ್ಜಿಯನ್ನ, ನಿನ್ನ ಟೈಮ್ ಅನ್ನ ವೇಸ್ಟ್ ಮಾಡಿದ ಹಾಗೆ ಆಗುತ್ತೆ. ಈ ವಿಧಾನವಾಗಿ ಈ 4 ರೂಲ್ಸ್ ನ ಅಪ್ಲೈ ಮಾಡ್ಕೊಂಡ್ರೆ ನಾವು ಅಂದುಕೊಂಡಿರುವುದು ಅಂದುಕೊಂಡ ಹಾಗೇನೆ ಮಾಡಬಹುದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.